ಎಲ್ಲರೂ ಇರ್ತಾರೆ. ಅದಕ್ಕೆ ಹೇಳ್ತಾರೆ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಧರ್ಮ ಮತ್ತು ಕರ್ಮ ಯಾರ್ದಾದ್ರ ಮೇಲೆ ನಿಂತಾವಂದ್ರೆ ರೈತರ ಮೇಲೆ ನಿಂತಾವ. ಯಾಕಂದ್ರೆ ಒಂದು ಇಂಜಿನಿಯರ್ ಸ್ಟ್ರೈಕ್ ಮಾಡಿದ್ರು ಜಗತ್ತ ನಡೀತದ, ಡಾಕ್ಟರ್ ಸ್ಟ್ರೈಕ್ ಮಾಡಿದ್ರು ಜಗತ್ತ ನಡೀತದ. ಆದ್ರ ಅನ್ನದಾತ ಹಿಂಗಾರಿ ಮುಂಗಾರಿ ಒಂದ ಬೆಳಿಲಿಲ್ಲ ಅಂದ್ರೆ ಜಗತ್ತು ಅಳ್ಳಾಡ ಹೋಗ್ತದ. ಬಂಗಾರ 1,80,000 ಆಗ್ಯದ. ಹೆಣ್ಮಕ್ಳು ಕುಂತೀರಿ 15 ದಿವಸ ಉಪವಾಸ ಇಟ್ಟು ಒಂದ್ ಕಡೆ 10 ತೊಲಿ ಬಂಗಾರ ಇಟ್ಟು ಒಂದ್ ಕಡೆ ಅನ್ನ ಸಾರು ಇಟ್ಟರೆ ಕರೆ ಹೇಳ್ರಿ ಏನ್ ತಗಂತಿ? ಜೀವ ಉಳಿದ್ರೆ ಸಾಕು, ಮೊದಲು ಅನ್ನ ಸಾರು ಕೊಡ್ರಂತಿ. ಯಾವ್ದು ಸಾಕಂತೀರಿ ಅದು ಉಳಿತದ, ಯಾವ್ದು ಬೇಕಂತೀರಿ ಅದು ಅಳಿತದ. ಅನ್ನ ಮೊದಲು ಇತ್ತು, ಇವತ್ತೂ ಇತ್ತು, ನಾಳೆನೂ ಇತ್ತು. ಅದಕ್ಕೆ ಇವತ್ತು ನನಗೆ ಹೆಮ್ಮೆ ಐತಿ, ನಾನು ಒಂದು ರೈತನ ಹೆಂಡತಿ ಅಂತ ಹೇಳಲಿಕ್ಕೆ. ರೈತನ ಹೆಂಡತಿ ಅನ್ನಕ್ಕೆ ನಾಚಿಕೆ ಪಟ್ಕೋಬೇಡ್ರಿ. ಯಾಕಂದ್ರೆ ಬಹಳಷ್ಟು ಆಫೀಸರ್ ಹೆಂಡತಿ ಹೇಳ್ತಾರೆ, ಮೈ ಹಸ್ಬೆಂಡ್ ಈಸ್ ನಾಟ್ ಗಿವಿಂಗ್ ಟೈಮ್ ಟು ಮೀ, ಈಸ್ ನಾಟ್ ಸ್ಪೇರಿಂಗ್ ಟೈಮ್ ವಿತ್ ಮೀ. ಆದರೆ ನಮ್ಮ ರೈತರಾದವರು ನಾವು 3 ಮುಂಜಾನಿಂದ ಸಂಜೆ ತನಕ ಹೊಲದಾಗ ಕೆಲಸ ಮಾಡ್ತೀವಿ. ನನ್ನ ಜೊತೆ ನಮ್ಮ ಮನೆಯವ್ರು ಇರ್ತಾರೆ. ನಾವು ಒಂದು ಒಳ್ಳೆ ಥರದ ಕೆಲಸ ಮಾಡ್ತೀವಿ. ಅವ್ರ ಸಮಯ ನನಗೆ ಸಿಗ್ತದೆ. ಆರ್ಗ್ಯಾನಿಕ್ ಫ್ರೂಟ್ಸ್ ಸಿಗ್ತಾವೆ, ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಸಿಗ್ತಾವೆ. ಅದಕ್ಕೆ ಇವತ್ತು ರೈತನ ಹೆಂಡತಿ ಅನ್ಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ. ನಮ್ಮ ಹೆಣ್ಮಕ್ಳಿಗೂ ಕೈ ಮುಗಿದು ಕೇಳ್ಕೊತೀನಿ, ಇಂಜಿನಿಯರ್, ಡಾಕ್ಟರ್, IAS ಆಫೀಸರ್ಸಿಗೆ ಹುಡುಗೋದ್ಕಿಂತ ನಿಮ್ಮ ಹೆಣ್ಮಕ್ಳಿಗೆ ಒಂದು ರೈತರಿಗೆ ಕೊಟ್ಟು ಮದುವೆ ಮಾಡ್ರಿ. ಯಾಕಂದ್ರೆ ಎಲ್ಲಕ್ಕಿಂತ ಸ್ವಾಭಿಮಾನದ ಜೀವನ ಯಾರ್ದಾದ್ರು ರೈತಂದ್ರೆ ರೈತರದೈತಿ. ಅವರು ಸಾಲ ಬಂದ್ರೆ ಊರ್ಲಾಕೊಂಡು ಸಾಯ್ತಾರಾದ್ರೆ ಒಬ್ರು ಮನೆ ಮುಚ್ಚುವುದಿಲ್ಲ.